ಹಾಯ್ ಸ್ನೇಹಿತರೆ, ಶುಭ ಸಂಜೆ ಎಲ್ರಿಗೂ. ಬರ್ರಿ ಇವತ್ತು ರಾತ್ರಿ ಊಟಕ್ಕೆ ನಾವು ವೆಜಿಟೇಬಲ್ ಪಲಾವ್ ಮಾಡ್ಕೊಳಕತ್ತಿದ್ವಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಅದಕ್ಕೆ ನಾನು ಇವತ್ತಿಲ್ಲಿ ಫ್ರೆಶ್ ಆಗಿದ್ದು ಎಲ್ಲ ವೆಜಿಟೇಬಲ್ಸು ಹಂಗಾಗಿ ಮಾಡೋಣ ಅನ್ನಿಸ್ತು. ನೋಡಿರಿ, ಒಂದೆರಡು ಮೀಡಿಯಮ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೊ, ಇದು ಸ್ವಲ್ಪ ಆಲೂಗಡ್ಡೆ, ಬೀನ್ಸು, ಮತ್ತು ಇದೊಂದು ಗೆಡ್ಡೆಕೋಸು, ಇದೊಂದು ಚಿಕ್ಕದು ಬೀಟ್ರೂಟು ಮತ್ತು ಕ್ಯಾರೆಟು ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಇದರ ಜೊತೆಗೆ ಇಲ್ಲಿ ನೋಡ್ರಿ ಸ್ವಲ್ಪ ಇಷ್ಟು ಶುಂಠಿ ತಗೊಂಡಿನಿ. ಒಂದು ಬೆಳ್ಳುಳ್ಳಿಯನ್ನು ಪೂರ್ತಿ ಈ ಥರನಾಗಿ ಸುಲ್ಕೊಂಡಿದ್ದೀನಿ. ಹಂಗೆ ಇಲ್ಲಿ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿನಿ ನನ್ನ ಖಾರಕ್ಕೆ. ಅವನ್ನ ಈ ಥರನಾಗಿ ಮುರ್ಕೊಂಡಿನಿ. ಹಂಗೆ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು. ಇದ್ರ ಜೊತೆ ಮಸಾಲೆಗೆ ಜಾಸ್ತಿ ಏನೂ ಇಲ್ಲ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಚಕ್ಕೆ ಮತ್ತು 4 ಲವಂಗ, ಒಂದು 5-6 ಮೆಣಸು ತೊಗೊಂಡಿನಿ. ಈಗ ಇವಾಗ ನಾನು ಹಾಗೆ ಡೈರೆಕ್ಟಾಗಿ ಇವನ್ನ ಹಾಕೋದ್ರಿಂದ ಬಾಯಾಗೆಲ್ಲ ಸಿಗ್ತಾವಲ್ಲ, ಹಾಗಾಗಿ ತಿನ್ನೋಕೆ ಇಷ್ಟಪಡೋದಿಲ್ಲ ಅಂತೇಳಿ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಚಕ್ಕೆ, ಲವಂಗ, ಮೆಣಸು ಮತ್ತು ಅದರ ಜೊತೆಗೆ ಈ ಮೆಣಸಿಕಾಯಿ, ಹಂಗೆ ಶುಂಠಿ, ಬೆಳ್ಳುಳ್ಳಿ. ಇದರ ಜೊತೆ ನಾನೇನು ಇಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿನಿಲ್ಲ, ಇದನ್ನು ಕೂಡ ಹಾಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಬರ್ರಿ ಇವಾಗ ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿರಿ, ಈಗ ಅದೆಲ್ಲ ನಾನು ಕೊತ್ತಂಬರಿ ಸೊಪ್ಪು ಇದು ಮತ್ತು ಮಸಾಲೆ ಎಲ್ಲನೂ ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಹಂಗಿದ್ದಾಗ ಬಾಯಾಗಿ ಸಿಗಂಗಿಲ್ಲ, ಎತ್ತಿಡೋ ಪ್ರಶ್ನೆ ಬರೋಂಗಿಲ್ಲ ಅಂಥೇಳಿ. ನೋಡಿರಿ ಫ್ರೆಂಡ್ಸ್, ಇವಾಗ ನಮ್ಮದೆಲ್ಲ ಸೊಪ್ಪು ಮತ್ತು ಇದು ಈ ಥರನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿನಿ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಮನ್ಯಾಗ ಸೊಪ್ಪು ಹಾಗೆ ಹಾಕಿರ್ ತಿನ್ನಲ್ಲ ರೀ. ಕೊತ್ತಂಬರಿ, ಕರಿಬೇವು ಎಲ್ಲ ಆರಿಸಿಡ್ತಾರೆ. ಅದಕ್ಕೆ ನಾನು ಹಿಂಗೆ ಐಡಿಯಾ ಮಾಡೋಣ ಅಂತ ಹಿಂಗೆ ಮಾಡಿದ್ದೀನಿ ರೀ. ಇವಾಗಿಲ್ಲ ಕುಕ್ಕರ್, ಇದು ಪಲಾವ್ ಮಾಡೋ ಕುಕ್ಕರ್ ಇಟ್ಕೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ನೋಡಿಷ್ಟೆ, 1-2 ಟೇಬಲ್ ಸ್ಪೂನ್ ಅಷ್ಟು ಆಗುತ್ತೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಂದು ಪಲಾವ್ ಎಲೆಯನ್ನು ಹಿಂಗೆ ಮುರಿದು ಹಾಕ್ಕೊಳಕತ್ತೀನಿ ನಾವು. ಇದು ಚಟಪಟ ಅಂದ್ಮ್ಯಾಗ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿದ್ವಲ್ಲ ಬೀನ್ಸು, ಒಂದೊಂದೇ ತರಕಾರಿ ಹಾಕಾತೀನಿ. ಅವನ್ನ ಸ್ವಲ್ಪ ಎಣ್ಣೆಗಿದ್ದಾದ್ಮೇಲೆ ಗೆಡ್ಡೆಕೋಸು, ಬೀಟ್ರೂಟು, ಕ್ಯಾರೆಟು, ಆಲೂಗಡ್ಡೆ, ಇವಾಗ ಇದಕ್ಕೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಸಣ್ಣದಾಗಿ ಉದ್ದದ ಕೈಗೆ ಆ ಈರುಳ್ಳಿನೂ ಹಾಕ್ಕೊಳತ್ತೀನಿ. ನೋಡ್ರಿ, ನಾನು ತೊಗೊಂಡಿರೋ ಎಲ್ಲ ತರಕಾರಿನೂ ಹಾಕ್ಕೊಂಡಿನಿ. ಟೊಮೆಟೊ ಒಂದು ಉಳಿಸಿದ್ದೀನಿ, ಅದನ್ನು ಈ ತರಕಾರಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಹಾಕೋಣ ಅಂತ. ಇವಾಗ ಇಷ್ಟು ತರಕಾರಿನ ಸ್ವಲ್ಪ ನೀಟಾಗಿ ಎಣ್ಣೆ ಒಳಗೆ ಬೇಯಿಸ್ಕೊಳ್ಳೋಣ. ಇವಾಗ ಇದೇ ತರಕಾರಿ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ಹಾಕೋದ್ರಿಂದ ಇನ್ನೂ ಬೇಗ ತರಕಾರಿ ಮೆತ್ತಗಾಗುತ್ತೆ ಅಂತೇಳಿ. ಹಿಂಗೆ ಇನ್ನೊಂದು ಸ್ವಲ್ಪ ಒಂದು 2-3 ನಿಮಿಷ ಚಲೋ ತಂಗಿ ನಾವು ಎಣ್ಣೆ ಒಳಗೆ ಬೇಯಿಸ್ಕೊಳ್ಳೋಣ. ಇವಾಗ ತರಕಾರಿ ಸ್ವಲ್ಪ ಬೆಂದೈತಿ. ಬೆಂದಮೇಲೆ ಇವಾಗ ಉಳಿದಿರೋ ಟೊಮೆಟೊನು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಇಷ್ಟು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಮತ್ತೆ ಇದನ್ನು ಟೊಮೆಟೊ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಳೋಣ. ಹಿಂಗೆ ಮಾಡಿದ್ದೀವಿ ಅಂದ್ರೆ ಬೇಗನೆ ನಮ್ದು ಒಂದೇ ವಿಷಲ್ಗೆ ಪಲಾವು ರೆಡಿ ಆಗಿಬಿಡುತ್ತೆ. ಇನ್ನು 3 ವಿಷಲ್ ಹೊಡಿಸೋ ಅವಶ್ಯಕತೆ ಇಲ್ಲ ರೀ ಇದು. ಯಾಕಂದರೆ ಇಲ್ಲೇ ಅರ್ಧ ಎಲ್ಲ ತರಕಾರಿ ಬೆಂದಿರುತ್ತೆ ನಮ್ಮದು. ಹಾಗಾಗಿ ಭಾಳ ತನಕ ಬೇಯಿಸೋ ಅವಶ್ಯಕತೆ ಇರಲ್ಲ. 1 ವಿಷಲಿಗೆ ಪಲಾವ್ ರೆಡಿ ಆಗಿಬಿಡುತ್ತೆ. ನೋಡಿರಿ, ಟೊಮೆಟೊನು ಕೂಡ ಮೆತ್ತಗಾಗುತ್ತಾನ ಹಿಂಗೆ ಬೇಯಿಸ್ಕೊಳ್ಳೋಣ. ಈಗ ಇದರ ಜೊತೆನೇ ಇಲ್ಲೇನು ರುಬ್ಕೊಂಡಿದ್ದೀವಲ್ಲ ನಾವು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಶುಂಠಿ, ಬೆಳ್ಳುಳ್ಳಿ, ಲವಂಗ, ಮೆಣಸು ಮತ್ತು ಚಕ್ಕೆ, ಇದೆಲ್ಲ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳಕತ್ತೀನಿ. ಹಿಂಗೆ ಪೇಸ್ಟ್ ಮಾಡಿ ಹಾಕಿದ್ವಿ ಅಂದ್ರೆ ಅದರ ಘಮಾನ ಹೆಚ್ಚಿಸ್ತೈತಿ. ಜೊತೆಗೆ ತಿನ್ನು ಮುಂದೆ ಅದು ಎತ್ತಿಡಬೇಕು, ನಾ ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅನ್ನೋರಿಗೆ ಇದೊಂದು ಈಸಿ ಆಗುತ್ತಾ ಅಂತ ಹೇಳ್ರಿ. ಇವಾಗ ನಮ್ಮ ಮಸಾಲೆ ಎಲ್ಲ ಮಿಕ್ಸ್ ಆಗೈತಿ. ಇದು ಹಸಿ ವಾಸನೆ ಹೋಗೋವರೆಗೆ ಹಿಂಗೆ ಸ್ವಲ್ಪ ಎಣ್ಣೆಯೊಳಗೆ ಮಿಕ್ಸ್ ಆಗ್ತಾ ಇರಬೇಕು. ಇದು ಹಸಿ ವಾಸನೆ ಹೋದ್ಮೇಲೆ ಗೊತ್ತಾಗುತ್ತೆ ನೀವು ಘಮ್ ಅಂತ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಈ ಟೈಮಲ್ಲಿ ಇದಕ್ಕೆ
ಅಕ್ಕಿ ಹಾಕ್ಕೊಳ್ಳೋಣ. ನೋಡಿರಿ ನಾನಿಲ್ಲಿ ನಮಗೆ ಬೇಕಾದಷ್ಟು ಒಂದು 2 ಕಪ್ ಅಕ್ಕಿನ, ಇದು ಮಸೂರಿ ಅಕ್ಕಿ, ಇದನ್ನು ತೊಳೆದಿಟ್ಕೊಂಡಿದ್ನಿ. ಇವಾಗ ಈ ಅಕ್ಕಿ ಹಾಕ್ಕೊಂಡು ಇದನ್ನು ಮತ್ತೆ ಇವಾಗ ಮಿಕ್ಸ್ ಮಾಡೋಣ. ಈ ಸದ್ಯಕ್ಕೆ ನೀರು ಹಾಕಂಗಿಲ್ಲ ನಾನು. ಈ ಮಸಾಲೆ ಎಲ್ಲನೂ ಅಕ್ಕಿ ಒಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿ. ಈಗ ಮಿಕ್ಸ್ ಆದಮೇಲೆ ನೀರು ಹಾಕೋಣ. ನೋಡಿರಿ ಇವಾಗ ಅಕ್ಕಿ ಎಲ್ಲ ಹಾಕಿದ ಮೇಲೆ ಹಿಂಗೆ ಮಿಕ್ಸ್ ಮಾಡಿ ಇವಾಗ ಇದನ್ನು ಒಂದು ಕುದಿಯೋವರೆಗೂ ಹಿಂಗೆ ಬಿಡೋಣ. ಇವಾಗ ನೋಡಿರಿ ಪಲಾವ ನಮ್ದೀಗ ಒಂದು ಕುದಿಯಕ್ಕೆ ಬಂದೈತಿ. ಹಿಂಗೆ ಒಂದು ಕುದಿಯಕ್ಕೆ ಬರೋವರೆಗೂ ಇದನ್ನು ಮುಚ್ಚಲಾರ್ದ ಹಿಂಗೆ ಬೇಯಿಸಿದೀವಿ ಅಂದ್ರೆ ನೋಡಿರಿ. ಇವಾಗ ಒಂದು ಸತಿ ಇದನ್ನೆಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ. ಹಿಂಗೆ ಮಿಕ್ಸ್ ಮಾಡಿ ಇವಾಗ ನಾವು ಮುಚ್ಚಿ ಒಂದು ವಿಷಲ್ ಹೊಡಿಸ್ಕೊಂಡ್ರೆ ಸಾಕು, ನಮ್ದು ಪಲಾವ್ ರೆಡಿ ಆಕೈತೆ ನೋಡಿ. ಹಿಂಗೆ ಯಾಕೆ ಮಾಡಬೇಕು ಅಂದ್ರೆ ನಾವು ಫಸ್ಟಿಗೆ ಒಗ್ಗರಣೆ ಹಾಕಿ ಎಲ್ಲ ಹಾಕಿ ನೀರು ಹಾಕಿದ ತಕ್ಷಣ ಮುಚ್ಚಿಬಿಟ್ರೆ ಅದು ತರಕಾರಿ ಎಲ್ಲ ಒಂದು ಸೈಡು ಇಲ್ಲ ಮೇಲೆ ಬಂದಿರುತ್ತೆ, ಕೆಳಗೆ ಬರೀ ಅನ್ನ ಇರುತ್ತೆ. ಆದ್ರೆ ಹಿಂಗೆ ಮಾಡಿ ಒಂದು ಕುದಿ ಬಂದಮೇಲೆ ನಾವು ಮುಚ್ಚಿದ್ದೀವಿ ಅಂದ್ರೆ ಮಿಕ್ಸ್ ಮಾಡಿ ಮುಚ್ಚಿದ್ರೆ ತರಕಾರಿ ಎಲ್ಲ ಕಡೆನೂ ಒಂದೇ ಲೆವೆಲಿಗೆ ಬರುತ್ತೆ ಅಂತಷ್ಟೇ. ಇವಾಗ ಮೀಡಿಯಮ್ ಆಗಿ ಇಟ್ಕೊಂಡು ಪೂರ್ತಿ ಹಾಯಿ ಎಲ್ಲಿ ಬೇಡ, ಮೀಡಿಯಮ್ ಆಗಿ ಇಟ್ಕೊಂಡು ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಪಲಾವ್ ರೆಡಿ. ಕರೆಕ್ಟಾಗಿ ಒಂದು ವಿಷಲಾಗಿತ್ತು, ಒಂದು ವಿಷಲ್ಗೆ ಆಫ್ ಮಾಡೋಕ್ಕೆ ಬಿಟ್ಟು ಇವಾಗ ತೆಗಿತಾ ಇದ್ದೀನಿ ನೋಡಿರಿ. ನಮ್ಗೆ ಪಲಾವ್ ರೆಡಿ ಆಗೈತೆ ನೋಡಿ. ಥ್ಯಾಂಕ್ ಯು. ವಿಡಿಯೋವನ್ನು ವಾಚ್ ಮಾಡಿದ್ದೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಗುಡ್ ನೈಟ್.